ಈಗ ನಾವು ಮಕ್ಕೆ ಸ್ತೋತ್ರವಾಗಲಿ ದೇವರ ಇಲ್ಲಿ ಬಂದಾಗಿಂದ ನಮ್ಮ ದವಾಖಾನೆಗಳೆಲ್ಲ ಬಂದಾಗಿರೋ ಆಗಿಂದ ಏನಿಲ್ರಿ ಈಗ ಆರಾಮಿದೆ ನಾವು. ಇದಕ್ಕೆಲ್ಲ ಕಾರಣ ಕರ್ಗಾವ್ದವ್ರು ಅಂತ ಹೇಳ್ಬೋದು. ನಾನು ಅವರಿಂದ ನಾವು ಇಲ್ಲಿ ಬಂದು ಸುಧಾರಿಸಾಗೆವು. ಮತ್ತು ಮೊನ್ನೆ 2 ದಿವಸದಿಂದ ನಮ್ಮ ಮಗ ಏಕದಮ್ ಮಧ್ಯಾಹ್ನ ಬಿಸಿಲಾಗ ಊರಾಗ ಬಂದಿದ್ವಿ ನಾವು. ಊರಾಗಿನ ಕೊಗೋತ್ನಾಗ ಬಿಸಿಲಾಗ ಹುಡ್ಕೋತ ಹೊಂಟಿದ್ವಿ ನಾವು. ಏನಾಯ್ತು ಗೊತ್ತಾಗಲಿಲ್ಲ. ಮತ್ತು 12 ಆಗಿದ್ರಿ. ಆಗ ಬಿಸಿಲಾಗಿಂದ ಊರಾಗಿಂದ ಮನೆಗೆ ಹೋಗಿದ್ವಿ ನಾವು ನಡ್ಕೋತ. ಮತ್ತು ರಾತ್ರಿ 12 1 ಆದ್ರಿ ಎದ್ದು ನುಸ್ತಾ ನಡ್ಗಾಕ್ ಚಾಲು ಮಾಡಿ ಏಕದಮ್ ಕೈ ಕಾಲು ಸೆಟ್ಟಿಸಿ ಒಂದು ಥರನ ಮಾಡಿದ್ದೆ ಆಗ್ವಾತ್ರ ನಾವು. ಒಟ್ಟು ಆ ಎದ್ದು ಯಾಕಪ್ಪ ಹಿಂಗ್ಯಾಕೆ ಮಾಡೋದು ಕೇಳ್ಕರ್ಸಂದು ಬೇವಿಸಿ ಒಂದು ಸ್ವಲ್ಪ ನೀರು ಕುಡಿಸಿ ಪ್ರೇಯರ್ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ನೀರಾಗಿ ಎಣ್ಣೆ ಹಾಕಿ ಕುಡಿಸಿ ಪ್ರೇಯರ್ ಮಾಡಿ ಕೀರ್ತನೆ ಒಂದೇ ಭಾಗ ಓದಿ ಕರ್ಸಂದು ಪ್ರೇಯರ್ ಮಾಡಿ ಮಲ್ಕೊಂಡ್ರಿ. ಆಗ ಮಕ್ಕೊಂಡ ಆರಾಮಾಗ ಬೆಳಿಗ್ಗೆ ಮತ್ತೆ ಅದ ಜ್ವರ ಬಿತ್ತು. 10 ಗಂಟೆ ಒಂದು ಚಲೋ ಅದಾರ, 10 ಗಂಟೆ ಒಂದು ಮತ್ತೆ ಜ್ವರ ಬಿತ್ತು ಅಂತ ಬ್ರದರ್ ಒಳಗೆ ನಂಗೆ ಇಲ್ಲ ಪ್ರತಿಯೊಂದು ಇದಕ್ಕೆ ನಂಗೆ ನೀವು ಫೋನ್ ಮಾಡಬೇಡ್ರಿ, ನಾವು ಕೋರ್ಟ್ನಾಗ ಇರ್ತೇವೆ. ಮತ್ತು ನಾವು ಒಂದು ಸಲ ಫೋನ್ ಎಬ್ಸಲಿಲ್ಲ ಅಂದ್ರೆ ನೀವು ಹಂಗೆ ಇದನ್ನು ಮಾಡ್ತಿರ್ಬೇಡ್ರಿ, ನೀವು ಬೆಳಿಬೇಕ್ರಿ ಪ್ರೇಯರ್ದಾಗ ಅಂತ ಹೇಳ್ಯಾರ. ಅದಕ್ಕಾಗಿ ಬೆಳಿಗ್ಗೆ ನಾವು ಪ್ರೇಯರ್ ಮಾಡ್ರಿ ಅಂತೇಳಿ ಬ್ರದರ್ ಒಳಗೆ ಹಚ್ಚಲಿಲ್ಲ. ನಾ ಇವ್ರ ಜೊತೆ ಮಂಗಳವಾರ ದಿವಸ ಬುಧವಾರ ಮಾತಾಡಿದಾನು, ಗುರುವಾರ ದಿನ ಇದಾಗಿದ್ರಿ ನಂಗೆ ಹಿಂಗೆ ಹುಡುಗ ಅಂತ ಇವ್ರು ಹೇಳಿದ ನೆನಪತ್ತು ನನಗೆ. ಸಾಕೆ ಫೋನ್ ಹಚ್ಚೋದು ಸರಿ ಅನ್ಸಂಗಿಲ್ಲ, ನಾನೇ ಪ್ರೇಯರ್ ಮಾಡಬೇಕು. ಪ್ರೇಯರ್ ಮಾಡಿ ಒಂದು ಸ್ವಲ್ಪ ಔಷಧ ಇಕ್ಕಿರ ಆತು ಬಿಡ ಅಂತ ಕರ್ಸಂದು ಬೆಳಿಗ್ಗೆ ಜ್ವರ ಬಿಡೋಣ ಆಗ ಒಂದು ಸ್ವಲ್ಪ ಔಷಧ ಹಾಕಿನು, ಔಷಧ ಹಾಕೋಣ ಅಂತ ಪ್ರೇಯರ್ ಮಾಡಿನು. ಹಾಗೂ ಆಯಿಲ್ ಇದನ್ನು ಮಾಡಿ ಕರ್ಸಂದು ಕುಡಿಸೇನು ಕಡಿಮೆ ಆಯ್ತು. ಈಗ ನಂಗೆ ಆರಾಧನೆ ಒಳಗೆ ಈ ನಮ್ಮ ಆಗಿಂದ ಬರೋದು ನಂಗೆ ಸರಿ ಚಲೋನ ಬಂದೇನ್ರಿ. ನಾ ಅಚಾನಕ ನಂಗೆ ಹೊಟ್ಟೆಯಾಗ ಮತ್ತು ಇದನ್ನ ಭಾಳ ಕೆಟ್ಟ ಕಡೆ ಬಂದು ಅದು ಆರಾಧನೆ ಒಳಗೆ ನನ್ನ ದೇವ್ರು ಗುಣಪಡಿಸಿದ್ದ. ನನ್ನ ಮಗ ಗೋಳಿಗಳು ಬಂದ್ ಮಾಡಿದೇನ್ರಿ. ಆ ದಿವಸ ಒಂದು ರಾತ್ರಿ ಹಿಕ್ಕಿನು, ಆಗಿಂದ ಏನಿಲ್ರಿ. ನಾನು ಭಯಪಟ್ಟು ಗೋಳಿ ಹಾಕಿದ್ದಾನೆ ಅಷ್ಟೇ ರೀ. ಈಗ ಆರಾಮದೇನ್ರಿ ನನ್ನ ಮಗ, ಏನು ಪ್ರಾಬ್ಲಮ್ ಇಲ್ಲ. ಏನಿಲ್ರಿ.